ನಮ್ಮಲ್ಲಿ ಇರುವಂಥ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಸುಮಾರು 2 ಲಕ್ಷ ಮನೆಗಳು 2 ಲಕ್ಷ ಮನೆಗಳಿಗೆ ನಾವು ರೆಸ್ಪೆಕ್ಟಿವ್ ಕಾರ್ಪೊರೇಷನ್ನವರು, ನಗರಸಭೆಯವರು, ಪುರಸಭೆಯವರು, ಟೌನ್ ಪಂಚಾಯತ್ನವರು ಆಕ್ಯುಪೇಷನ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಕಾರಣ ಸುಪ್ರೀಂ ಕೋರ್ಟಲ್ಲಿ ಒಂದು ಡೈರೆಕ್ಷನ್ಸ್ ಆಗಿದೆ. ದೇಶಾದ್ಯಂತ ಎಲ್ಲೆಲ್ಲಿ ಯಾವ ಬಿಲ್ಡಿಂಗ್ಗಳು ವೈಲೇಟ್ ಮಾಡಿ ಬಿಲ್ಡಿಂಗನ್ನು ಕಟ್ಟಿದ್ದಾರೆ, 5% ವೈಲೇಷನ್ನು ಜಾಸ್ತಿ ಆಗಿರುವಂಥದ್ದು ಏನಾದರೂ ಕಂಡು ಬಂದಲ್ಲಿ ಅವ್ರಿಗೆ ಯಾವ ಕಾರಣಕ್ಕೂ ನೀವು ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡಬೇಡಿ, ನೀರಿನ ಕನೆಕ್ಷನ್ ಕೊಡಬೇಡಿ ಅಂತಾರೆ. ನಮ್ಮದಲ್ಲ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್. ಅದರ ಪ್ರಕಾರ ರಾಜ್ಯದಲ್ಲಿ 2 ಲಕ್ಷ ಮನೆಗಳಿದ್ದಾವೆ, ಹೊಸ ಮನೆಗಳು. ನಮ್ಮ ಮೂರ್ತಿಯವರು ಮೊನ್ನೆ ಮನೆ ಕಟ್ಟಿ ಪಾಪ ಗೃಹಪ್ರವೇಶ ಮಾಡಿದ್ರು, ಅವ್ರನ್ನೂ ಕೇಳ್ಬೋದು, ನಿಮಗೆ ಅಫಿಷಿಯಲ್ ಆಗಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ತಗೊಳ್ಳುವಂಥದ್ದಕ್ಕೆ ಅವಕಾಶ ಇದೆಯಾ ಸರ್? ಇಲ್ಲ, ಕೊಟ್ಟಿಲ್ಲ. ಅಂಥವುಗಳಿಗೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಮನೆ ಕಟ್ಟಿ ಇನ್ವೆಸ್ಟ್ ಮಾಡಿ ನೀವು ವೈಲೇಟ್ ಆಗಿದೆ, ಸಣ್ಣ ಪುಟ್ಟ ವೈಲೇಷನ್ ಇದ್ದೇ ಇರುತ್ತೆ. 5% ವೈಲೇಷನ್ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಡೆಫಿನೆಟಾಗಿ ಸ್ಟ್ರಿಕ್ಟಾಗಿ ನೀವು ಮೇಂಟೈನ್ ಮಾಡುವಂಥದ್ದು ಭಾಳ ಕಷ್ಟ ಇದೆ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಫಾಲೋ ಮಾಡಲೇಬೇಕು. ಆದ್ದರಿಂದ ಅವರಿಗೆ ಅಂಥವ್ರಿಗೆ ಟೆಂಪರರಿ ಕನೆಕ್ಷನ್ಸ್ ಕೊಡುವಂಥದ್ದಕ್ಕೆ ಅವಕಾಶನ ಕಲ್ಪಿಸಿ ಟೆಂಪರರಿ ಕನೆಕ್ಷನ್ಸ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದನ್ನೇ ಸ್ಮಾರ್ಟ್ ಮೀಟರ್ನ ಅಳವಡಿಸುವಂಥದ್ದಕ್ಕೆ ಮಾಡ್ತಾ ಇದ್ದೀವಿ. ಇದನ್ನು ಅಶ್ವತ್ಥನಾರಾಯಣ ಮತ್ತು ವಿಜೇಂದ್ರ ಅವರು, ಆಮೇಲೆ ನಮ್ಮ ಯುವ ಮುಖಂಡರು, ಸಿನಿಮಾ ರಂಗದವರು, ಮಾನ್ಯ HD ದೇವೇಗೌಡರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿಯವರು, ಇವರೆಲ್ಲ ಸೇರಿ ರಾಜ್ಯದಲ್ಲಿ ನಡೆದಿರುವಂಥ ಸ್ಮಾರ್ಟ್ ಮೀಟರ್ ಹಗರಣ 15,000 ಕೋಟಿ, 15,668 ಕೋಟಿ ಇತ್ತು. ಅವರು ಆಪಾದನೆ ಮಾಡ್ತಾ ಇರುವಂಥದ್ದು ರಾಜ್ಯದಲ್ಲಿ ಸ್ಮಾರ್ಟ್ ಮೀಟರ್ಗಳದ್ದು 15,668 ಕೋಟಿ ಅಂತಾರೆ. ಟೋಟಲ್ ಎಸ್ಟಿಮೇಟೆಡ್ ಕಾಸ್ಟೇನೆ 1,500 ಕೋಟಿ ಇದು. ಇಡೀ 28 ಸ್ಟೇಟಲ್ಲಿ ಎಷ್ಟು ದುಡ್ಡು ಹೊಡೆದವರು ಅವರು. ಇಡೀ ಹಂಗಾದ್ರೆ ನೀವು ಕರೆಕ್ಟ್. ನಮ್ಮ ಮೂರ್ತಿಯವರು ಹೇಳ್ತಾ ಇರುವಂಥದ್ದು 100% ಸತ್ಯ. ಈ ಥರ ಒಂದು ರಾಜ್ಯದಲ್ಲಿ 15,000 ಕೋಟಿ ಹಗರಣ ಅಂತಂದ್ರೆ ಇಡೀ ದೇಶಾದ್ಯಂತ 23 ರಾಜ್ಯಗಳಲ್ಲಿ ಅವ್ರದ್ದೇ ಸರ್ಕಾರ ಇದೆ, ಅವರೇ ಎಲ್ಲಾನು ಅಳವಡಿಸ್ಕೊಂಡಿದ್ದಾರೆ. ಎಷ್ಟು ಸಾವಿರ ಕೋಟಿ BJP ಅವರು ಹೊಡೆದವ್ರು ಎನ್ನುವಂಥದ್ದು ಅಶ್ವತ್ಥನಾರಾಯಣ ದಯಮಾಡಿ ದಾಖಲೆಯನ್ನು ಕೊಡಬೇಕು. ಟೋಟಲ್ ಕಾಸ್ಟ್ ಎನಿ ಇನ್ವಾಲ್ವ್ಮೆಂಟ್ ಈಸ್ ಓನ್ಲಿ 1,500 crores, 15,668 ಕೋಟಿ ಅಂತಾರೆ. ಒಂದು ಮೀಟರ್ ಕಾಸ್ಟ್ ಇದು ನಾವು ಫಿಕ್ಸ್ ಮಾಡಿರುವಂಥದ್ದು ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಇಟ್ ಈಸ್ ಕಾಸ್ಟಿಂಗ್ 4,998 rupees. 5,000 ರೂಪಾಯಿಗೆ 2 ರೂಪಾಯಿ ಕಮ್ಮಿ, 4,998 ರೂಪಾಯಿ. ಇದ್ರ ಕಾಸ್ಟು 4,998 ರೂಪಾಯಿ. ಇದನ್ನು ಮೇಂಟೆನೆನ್ಸ್ AMI ಅಂತ ಕರಿತೀವಿ, ಆನ್ಯುಯಲ್ ಮೀಟರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂತ. AMI ಅಂದರೆ ಆನ್ಯುಯಲ್ ಮೀಟರಿಂಗ್ ಇನ್ಫ್ರಾಸ್ಟ್ರಕ್ಚರ್. ಸಾಫ್ಟ್ವೇರ್ನ ಮೇಂಟೈನ್ ಮಾಡುವಂಥದ್ದಕ್ಕೆ ಒಂದು ತಿಂಗಳಿಗೆ ಚಾರ್ಜ್ ಮಾಡುವಂಥದ್ದು 75 ರೂಪಾಯಿ. 75 ರೂಪಾಯಿ ಅಷ್ಟೇ. ಆದರೆ ಇಲ್ಲಿ ಅವನು ಯಾರು ಮೀಟ್ರನ್ನ ಅಳವಡಿಸ್ತಾ ಇದ್ದಾನಲ್ಲ, ಕಾಂಟ್ರಾಕ್ಟ್ರು, ಬೇರೆ ರಾಜ್ಯಗಳಲ್ಲಿ ಏನು ಮಾಡಿದಾನೋ ಅದನ್ನು ಇಲ್ಲೇ ಮಾಡ್ತಾವೆ. ಈ ಆನ್ಯುಯಲ್ ಮೇಂಟೆನೆನ್ಸ್ ಇನ್ಫ್ರಾಸ್ಟ್ರಕ್ಚರ್ AMI ಅಮೌಂಟ್ ಇದೆಯಲ್ಲ, ತಿಂಗಳ ಕಟ್ಟುವಂಥದ್ದಲ್ಲ, 10 ವರ್ಷಕ್ಕೆ ಒಂದೇ ಸರಿ ತಗೋತಾವನೆ. 10 ವರ್ಷದ ಅಮೌಂಟನ್ನು ಅಡ್ವಾನ್ಸ್ ಆಗಿ ತಗೋತಾ ಇದ್ದಾನೆ. ಅಂದರೆ 9,000 ರೂಪಾಯಿ 10 ವರ್ಷಕ್ಕೆ ಆನ್ಯುಯಲ್ ಮೇಂಟೆನೆನ್ಸ್ ಮೀಟರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟು. ಇದು 4,998 ರೂಪಾಯಿ ಮೀಟ್ರ್ ಕಾಸ್ಟು. ಮೇಂಟೆನೆನ್ಸ್ ಚಾರ್ಜು 9,000 ರೂಪಾಯಿ. ಅಂದರೆ ಎಷ್ಟಾಯಿತು? 13,998 ರೂಪಾಯಿ, 14,000 ರೂಪಾಯಿ ಬೀಳುತ್ತೆ. ಯಾರಿಗೆ ಮತ್ತೆ ಹೇಳ್ತಾ ಇದ್ದೀನಿ, ಹೊಸದಾಗಿ ಟೆಂಪರರಿ ಕನೆಕ್ಷನ್ ತಗೊಳ್ಳುವಂಥವ್ರಿಗೆ, ಹೊಸದಾಗಿ ಕಟ್ಟಿರುವಂಥವ್ರಿಗೆ ಮಾತ್ರ. ಹಳಬರಿಗೆ ಆಪ್ಷನ್ ಉಂಟು, ಬೇಕಾದ್ರೆ ತಗೊಬೋದು, ಬೇಡ ಅಂದರೆ ಬಿಡ್ಬೋದು. ನಿಮ್ಮನ್ನು ನಾವು ಫೋರ್ಸ್ ಮಾಡ್ತಾ ಇಲ್ಲ. 3 ಕೋಟಿ ಮೀಟರ್ಸ್ಗಳಿಗೂ ಅಳವಡಿಸ್ತಾ ಇಲ್ಲ ನಾವು, ಬರೀ 4 ಲಕ್ಷ ಮೀಟರ್ಸ್ಗಳಿಗೆ ಮಾತ್ರ ಅಳವಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇದರಲ್ಲಿ ಹಗರಣ ಎಲ್ಲಿ ಬಂತು, ಯಾಕೆ ಬಂತು, ದಯಮಾಡಿ ಹೇಳಬೇಕು. ನಿಮ್ಮ ಕಾನೂನು, ನೀವು ಕೊಟ್ಟಿರುವಂಥ ಕಾನೂನು 2022ರಲ್ಲಿ ಮತ್ತೆ ಗೆಜೆಟ್ ನೋಟಿಫಿಕೇಷನ್ ತಗೊಂಬಂದು ಇಡೀ ದೇಶಾದ್ಯಂತ ಕಂಪಲ್ಸರಿಗೆ ಅಳವಡಿಸಬೇಕು. ಅಳವಡಿಸದೇ ಇದ್ರೆ ನಿಮ್ಮ ಎಲೆಕ್ಟ್ರಿಸಿಟಿ ಕೇಂದ್ರ ಸರ್ಕಾರದಿಂದ ಏನು ಕೊಡ್ತೀವೋ ಅದನ್ನು ಕಟ್ ಮಾಡ್ತೀವಿ ಅಂತ ಹಾಕವ್ರೆ. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.